ಓಕೆ. ಆದರೂ ಅಡ್ಡ ಬಂತು ಅಂದರೆ ಅಲ್ಲಿ ನಾವು ಸೆನ್ಸ್ ಮಾಡಿ ಒಂದು ಬ್ರೇಕ್ ಮಾಡುತ್ತೆ, ಇಲ್ಲ ಬೈಪಾಸ್ ಮಾಡುತ್ತೆ. ಆಟೋಮೆಟಿಕ್ ಬರ್ತಿದೆ. ಸೊ ಒಳ್ಳೆ ಗುಡ್ ಕ್ವಾಲಿಟಿ ಆಫ್ ಇಮೇಜು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡೋ ಕೆಪಾಸಿಟಿ ಕ್ಯಾಮ್ರಾಗಿದೆ. ಓಕೆ, ಹಾಯ್ ಫ್ರೆಂಡ್ಸ್. ಸೊ ಇವತ್ತಿನ ಹೊಸ ವೀಡಿಯೋಗೆ ವೆಲ್ಕಮ್. ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಸೊ ಅದು ಯಾವುದು ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಓಕೆ, ಇವತ್ತು ನಾವು ಒಂದು ಡ್ರೋನ್ ತರಿಸಿದ್ದೀವಿ ಮಲೇಷ್ಯಾದಿಂದ. ಸೊ ನೋಡ್ತಿರ್ಬೋದು, ಇದು DJI Air 2S. ನನಗೆ ಈ ಡ್ರೋನ್ ತೊಗೊಂಡಾಗ ಒಂದು ಪ್ರೊಪೆಲ್ಲರ್ ಗಾರ್ಡ್ಸ್ ಮತ್ತು ಒಂದು ಲೋ ನಾಯ್ಸ್ ಪ್ರೊಪೆಲ್ಲರ್ ಅಂತ ಒಂದು ವೋಚರಲ್ಲಿ ನನಗೆ ಗಿಫ್ಟ್ ಬಂದಿದೆ. ಸೊ ಇದನ್ನು ನಾನು ಲಾಸ್ಟಿಗೆ ತೋರಿಸ್ತೀನಿ. ಇವಾಗ ಮೇಯ್ನ್ ಬಂದು ನಮ್ಮ ಡ್ರೋನು. ಸೊ ಈ ಡ್ರೋನ್ ಬಂದು ನಾನು ಮಲೇಷ್ಯಾದಿಂದ ತರಿಸಿರೋದು. ಮಾಡಲ್ ಬಂದು DJI Air 2S ಅಂತ. ನಾನು ತರಿಸಿರೋ ಮಾಡಲು ಕಾಂಬೋ ವರ್ಷನ್ ಆರ್ ಬಂಡಲ್ ವರ್ಷನ್ ಅಂತ ಹೇಳ್ಬೋದು. ಸೊ ಇದು DJI ಅಂತ ಹೇಳಿದರೆ ಅದು ಒಂದು ಚೈನೀಸ್ ಕಂಪನಿ ಡ್ರೋನು. ಸೊ ಮೋಸ್ಟ್ ಓಲ್ಡ್ ಪಾಪ್ಯುಲರ್ ಡ್ರೋನ್ ಇದು, DJI ಕಂಪನಿದು. ಸೊ DJI ಅಂತ ಅಂದರೆ ಡೋಂಟ್ ಜಸ್ಟ್ ಇಮ್ಯಾಜಿನ್ ಅಂತ. ಸೊ ನಾನು ಹೇಳಿದ್ದು ಕಂಪ್ನಿ ಹೆಸರಲ್ಲ, ಟ್ಯಾಗ್ಲೈನ್ ಹೆಸರು. ಸೊ ನಲ್ಲೇ ಥಿಂಕ್ ಮಾಡಿ. ಸೊ ಇವಾಗ ಅನ್ಬಾಕ್ಸ್ ಮಾಡೋಣ ನಮ್ಮ ಡ್ರೋನ್ನ. ಓಕೆ, ಬಾಕ್ಸ್ ತೆಗೆದ್ರೇ ನಮಗೆ ಸೊ ಇದರೊಳಗೆ ಒಂದು ಬ್ಯಾಗ್ ಇದೆ, ಒಂದು ಬಾಕ್ಸ್ ಇದೆ. ಸೊ ಓಪನ್ ಮಾಡಿ ನೋಡೋಣ. ಓಕೆ ನೋಡಿ, ಅಷ್ಟೇ, ಏನೂ ಇಲ್ಲ. ಈ ಬಾಕ್ಸೇ ಒಂದು 1/4 kg ಇದೆ. ಸೊ ನೋಡ್ತಿರ್ಬೋದು, ಫುಲ್ಲು ಸೀಲ್ಡ್ ಆಗಿದೆ. ಇವಾಗ ಮೇಯ್ನ್ ಫಸ್ಟ್ ಇಂಪ್ರೆಷನ್ನೇ ಬ್ಯಾಗು. ಒಳ್ಳೆ ಸೂಪರ್ ಕ್ವಾಲಿಟಿ ಬ್ಯಾಗ್ ಕೊಟ್ಟಿದ್ದಾರೆ, ವಿತ್ ವಾಟರ್ ಪ್ರೂಫು ಆಗಿದೆ. ಮಿನಿ 2 ಇಂದ ಹಿಡ್ದು ಎಲ್ಲ ಆಲ್ಮೋಸ್ಟ್ ಬರೋ ಡ್ರೋನ್ಸ್ ಎಲ್ಲ ಇದೇ ಥರನೇ ಪ್ಯಾಕೇಜ್ ಮಾಡ್ತಿದ್ದಾರೆ. ಯಾವಾಗ ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನನ್ನ ಲಾಸ್ಟ್ ಡ್ರೋನು ಗೊತ್ತಿರ್ಬೋದು, ಅದು ನಾವು ಒಂದು ಕಡೆ ಶೂಟ್ ಮಾಡಬೇಕಾದ್ರೆ ಬಿದ್ದು ಹೋಯ್ತು. ಸೊ ಅದು ಸಿಗಲಿಲ್ಲ. ಸೊ ಇವಾಗ ನಾವು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ Air 2Sಗೆ. ಒಂದು ಫೀಚರ್ಸಲ್ಲೆಲ್ಲ ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲ ಅಡ್ವಾನ್ಸ್ ಲೆವೆಲಲ್ಲಿದೆ ಫೀಚರ್ಸು. Air 2S ಅಂದರೆ Air 2 ಸುಪೀರಿಯರ್ ಅಂತ. ಈಗ ಒಂದು ಸತಿ ಡ್ರೋನ್ನ ನೋಡೋಣ, ಓಪನ್ ಮಾಡೋಣ. ಲೆಟ್ಸ್ ಗೋ. ಸೊ ಓಪನ್ ಮಾಡಿದ್ವಿ. ಓಕೆ, ಇವಾಗ ಫಸ್ಟ್ ಮೇಯ್ನ್ ಡ್ರೋನು ನೋಡಿ. ಆಮೇಲೆ ಒಂದು ಬಾಕ್ಸ್ ಇದೆ ಒಳಗೆ, ನೋಡೋಣ. ಇದು ಆಕ್ಸೆಸರೀಸ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಒಂದು ರಿಮೋಟ್ ಇದೆ. ಆಮೇಲೆ ಒಂದು ಪ್ಲಗ್ ಪಾಯಿಂಟ್ ಇದೆ, AC ಪ್ಲಗ್ ಪಾಯಿಂಟು. ಇಷ್ಟೇ, ಬಿಟ್ಟರೆ ನೋಡಿ ಏನೂ ಇಲ್ಲ. ಓಕೆ, ಸೊ ಇದು ನಮ್ಮ ಬ್ಯಾಗಲ್ಲಿ ಇದ್ದಿದ್ದು. ಒಂದು ರಿಮೋಟು, ಡ್ರೋನು, ಆಕ್ಸೆಸರೀಸ್ ಬಾಕ್ಸು, ಒಂದು ಪ್ಲಗ್ ಪಾಯಿಂಟ್ ಇದೆ. ಆಕ್ಸೆಸರೀಸ್ ಬಾಕ್ಸ್ ಇದೆಯಲ್ಲ, ಇದು ನೋಡೋಣ. ಸೊ ಇಲ್ಲಿ ನೋಡಿ ಸೀಲ್ ಇದೆ. ಸೀಲ್ನ ನಾವು ಹಿಂಗೆ ಓಪನ್ ಮಾಡಿದರೆ ನಮಗೆ ಒಂದು 3-in-1 ಚಾರ್ಜಿಂಗ್ ಹಬ್ ಇದೆಯಲ್ಲ, ಅದರದ್ದು ಒಂದು ಕನೆಕ್ಟರ್ ಬೋರ್ಡ್ ಇದೆ. ಓಕೆ, ಸೊ ಇದು ಬ್ಯಾಟ್ರಿ ಚಾರ್ಜರು. ಇದು ಅಡಾಪ್ಟರ್ ಥರ ಇದೆ. ಸಿಕ್ಕಾಪಟ್ಟೆ ದೊಡ್ಡದಿದೆ. ಇದನ್ನು ಆಮೇಲೆ ತೋರಿಸ್ತೀನಿ ಯಾವ ಥರ ಕನೆಕ್ಟ್ ಮಾಡೋದು ಅಂತ. ನೆಕ್ಸ್ಟು ಬ್ಯಾಟ್ರೀಸ್ ಇದೆ ನೋಡಿ, 1, 2, ಆಮೇಲೆ ಡ್ರೋನಲ್ಲಿ ಒಂದಿದೆ. ಟೋಟಲ್ಲು 3 ಬ್ಯಾಟ್ರಿ ಬರುತ್ತೆ. ನೆಕ್ಸ್ಟು ಆಕ್ಸೆಸರೀಸ್ ಬಾಕ್ಸ್ ಅಂತ ಕೊಟ್ಟಿದ್ದಾರೆ. ಪ್ರೊಪೆಲ್ಲರ್ಸ್ ಎಲ್ಲ ಇದೆ, ಫುಲ್ಲು ಪ್ರೊಪೆಲ್ಲರ್ಸ್ ಇದೆ. ಮತ್ತು ಇಲ್ಲೊಂದು ಏನೋ ಬಾಕ್ಸ್ ಇದೆ, ಇಲ್ಲೇನೋ ಅಡಾಪ್ಟರ್ ಇದೆಲ್ಲ ತೋರಿಸ್ತೀನಿ ಏನು ಅಂತ. ಓಕೆ, ಇಲ್ಲಿ ಒಂದು ಪ್ಯಾಕ್ ಇದೆ. ಮೋಸ್ಟ್ಲಿ ಇದು ND ಫಿಲ್ಟರ್ ಅನಿಸುತ್ತೆ ನೋಡಿ. ಕರೆಕ್ಟ್, ND ಫಿಲ್ಟರ್ ಕೊಟ್ಟಿದ್ದಾರೆ. 4 ವೆರೈಟಿ, ND 4, 8, 16, 32. ಸೊ ಆ ಥರ 4 ಕೊಟ್ಟಿದ್ದಾರೆ. ಸೊ ಇದು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ನಿಮಗೆ ಈ ಬಿಸಿಲೆಲ್ಲ ಇರುತ್ತಲ್ವ, ನಿಮಗೆ ಅಲ್ಲಿ ISO ಶಟರ್ ಸ್ಪೀಡೆಲ್ಲ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಬಂದು ನಾವು ಈ ಥರ ND ಫಿಲ್ಟರ್ನ ನಾವು ಲೆನ್ಸಿಗೆ ಹಾಕೊಂಡ್ರೆ ಅಲ್ಲಿ ಶಟರ್ ಸ್ಪೀಡು, ಎಕ್ಸ್ಪೋಜರು ಎಲ್ಲ ನಿಮಗೆ ಕಾನ್ಸ್ಟೆಂಟಾಗಿ ಮಾಡುತ್ತೆ. ಸೊ ಅದು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ್ಯಾವ ಥರ ನಾನು ಹಾಕೊಳ್ತೀನಿ ಅಂತ. ನೋಡಿ, ನಿಮಗೆ ಇಷ್ಟು ಪ್ರೊಪೆಲ್ಲರ್ಸೆ. ಸೊ ಟೋಟಲ್ಲು 3 ಸೆಟ್ಸ್ ಕೊಟ್ಟಿದ್ದಾರೆ, ಅಂದರೆ 12. ಸೊ ಒಂದು ಡ್ರೋನಿಗೆ 4, ಫ್ರಂಟ್ 2, ಬ್ಯಾಕ್ 2 ಅಲ್ವಾ. ಅದೇ ಥರ ಟೋಟಲ್ಲು 12 ಇದೆ, ಅಂದರೆ 3 ಸೆಟ್ಟು. ಟೋಟಲ್ಲು 3 ಸೆಟ್ ಕೊಟ್ಟಿದ್ದಾರೆ. ಇವಾಗ ನಾವು ಒಂದು ಸೆಟ್ಟು ಇದಕ್ಕೆ ಹಾಕೊಬೇಕು. ಓಕೆ, ಸೊ ಇದು ಕಂಪ್ಲೀಟ್ ನನ್ನ ಕಾಂಬೋ ಪ್ಯಾಕಲ್ಲಿ ಬಂದಿರೋ ಆಕ್ಸೆಸರೀಸು, ಡ್ರೋನು ಎಲ್ಲ. ಇವಾಗ ನಾವು ಡ್ರೋನ್ದು ಅನ್ಬಾಕ್ಸ್ ಮಾಡೋಣ. ಸೊ ಇವಾಗ ನಾವು
ಒಂದು ಸೀಲ್ ಇದೆ, ಸೀಲ್ನ ರಿಮೂವ್ ಮಾಡೋಣ. ಸೀಲ್ ರಿಮೂವ್ ಮಾಡಿದೆ. ಇದು ಬಂದು ಗಿಂಬಲ್ ಪ್ರೊಟೆಕ್ಟರು. ಸೊ ಕ್ಯಾಮ್ರಾ ಮತ್ತು ಗಿಂಬಲ್ ಎಲ್ಲ ನಾವು ಫೋಲ್ಡ್ ಮಾಡಿರ್ತೀವಲ್ಲ ಅದನ್ನು ಸ್ಟಡಿ ಮಾಡಿ ಇಟ್ಕೊಳಕ್ಕೆ. ಯಾಕಂದರೆ ಇದು ಹಾಕಿಲ್ಲ ಅಂದರೆ ಸುಮ್ಮನೆ ಕ್ಯಾಮ್ರಾಗೆಲ್ಲ ಪ್ರೆಷರ್ ಬಿದ್ದುಬಿಡುತ್ತೆ, ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಗಿಂಬಲ್ ಪ್ರೊಟೆಕ್ಟರ್ ಅಂತ, ಇಲ್ಲ ಗಿಂಬಲ್ ಕವರ್. ಸೊ ಇದನ್ನು ನಾವು ಪ್ರತಿ ಸತಿನೂ ಯೂಸ್ ಮಾಡಲೇಬೇಕು. ನೋಡಿ, ಇಲ್ಲಿ ಪ್ರೆಸ್ ಮಾಡಿ ಈ ಥರ ಮಾಡಿದರೆ ಕೇರ್ಫುಲ್ಲಾಗಿ ರಿಮೂವ್ ಮಾಡಬೇಕು ನೋಡಿ. ಸೊ ಇದು ಮೇನ್ ಕ್ಯಾಮ್ರಾ. ಸೊ 1 ಇಂಚ್ CMOS 20 ಮೆಗಾಪಿಕ್ಸೆಲ್ ಕ್ಯಾಮ್ರಾ. ಸೊ ಒಳ್ಳೆ ಗುಡ್ ಕ್ವಾಲಿಟಿ ಆಫ್ ಇಮೇಜು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡೋ ಕೆಪಾಸಿಟಿ ಕ್ಯಾಮ್ರಾಗಿದೆ. ಈ ಆರ್ಮ್ಸ್ನ ನಾವು ಅನ್ಫೋಲ್ಡ್ ಮಾಡೋಣ ನೋಡಿ, ಈ ಥರ. ಓಕೆ, ಡ್ರೋನ್ ವೆಯ್ಟ್ ಬಂದು ನಿಮಗೆ ಆಲ್ಮೋಸ್ಟ್ 700 ಗ್ರಾಮ್ಸಲ್ಲಿ ಬರುತ್ತೆ, ಇನ್ಕ್ಲೂಡಿಂಗ್ ಬ್ಯಾಟ್ರಿ. ಸೊ ಒಳ್ಳೆ ಸ್ಟೇಬಲ್ ಆಗಿದೆ, ಇಟ್ಕೊಳಕ್ಕೆ ವೆಯ್ಟ್ ಎಲ್ಲ ಜಾಸ್ತಿ ಇದೆ. ವೆಯ್ಟ್ ಇದ್ದಷ್ಟು ಮೇಲೆ ಫ್ಲೈ ಮಾಡೋಕ್ಕೆ ಎಲ್ಲ ಸಪೋರ್ಟ್ ಜಾಸ್ತಿ ಸಿಗುತ್ತೆ, ಯಾಕಂದರೆ ಸ್ಟೆಬಿಲಿಟಿ ಬರುತ್ತೆ. ಡ್ರೋನ್ದೇ ಒಂದು ವೆಯ್ಟ್ ಬರಬೇಕು. ಸೊ ಬಿಫೋರ್ ನನ್ನ ಮಿನಿ 2 ಅಲ್ಲಿ ಜಸ್ಟ್ 249 ಗ್ರಾಮ್ ಇತ್ತಲ್ಲ, ಸ್ವಲ್ಪ ಅದು ವಾಬ್ಲಿಂಗ್ ಎಲ್ಲ ಆಗ್ತಿತ್ತದು. ಸೊ ಇದರಲ್ಲೆಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಬರೋಲ್ಲ. ಸೊ ನಿಮಗೆ 4 ಡೈರೆಕ್ಷನಲ್ ಆಫ್ ಆಬ್ಸ್ಟಿಕಲ್ ಸೆನ್ಸರ್ ಬರುತ್ತೆ. ಫ್ರಂಟ್, ಅಪ್ವರ್ಡ್, ಆಮೇಲೆ ಬ್ಯಾಕ್ವರ್ಡ್, ಆಮೇಲೆ ಬಾಟಮ್. ಸೊ ಇದು ಆಬ್ಸ್ಟಿಕಲ್ ಸೆನ್ಸರು. ಏನಾದರೂ ಆಬ್ಸ್ಟಿಕಲ್ ನಾವು ಫ್ಲೈ ಮಾಡ್ಬೇಕಾದ್ರೆ ಮರ ಏನಾದರೂ ಅಡ್ಡ ಬಂತು ಅಂದರೆ ಅಲ್ಲಿ ನಾವು ಸೆನ್ಸ್ ಮಾಡಿ ಒಂದು ಬ್ರೇಕ್ ಮಾಡುತ್ತೆ, ಇಲ್ಲ ಬೈಪಾಸ್ ಮಾಡುತ್ತೆ. ಆ ಥರ ಆಪ್ಷನ್ ನಮ್ಮ ರಿಮೋಟಲ್ಲಿದೆ, ಅದರಲ್ಲಿ ಸೆಟ್ ಮಾಡ್ಕೊಬೇಕು. ಇದು ಸೇಫ್ಟಿ ಪ್ರಿಕಾಷನ್ಸಲ್ಲಿ ಒಂದು. ನೆಕ್ಸ್ಟ್ ಇದರಲ್ಲಿ ನಿಮಗೆ ರಿಮೋಟ್ ಇದೆ. ಸೊ ಈ ರಿಮೋಟ್ ಬಂದು ಏನು ಸ್ಪೆಷಾಲಿಟಿ ಇಲ್ಲ. ಸೊ ನಾನು ಬಿಫೋರ್ ಮಿನಿ 2 ಮತ್ತು Air 2s ನೋಡಿ ಒಂದೇ ಥರ ಇದೆ, ಏನು ಚೇಂಜಸ್ ಇಲ್ಲ. Air 2 ಅಲ್ಲಿ ನಿಮಗೆ ಇಲ್ಲೊಂದು ಆಪ್ಷನ್ ಮಾತ್ರ ಚೇಂಜ್ ಆಗುತ್ತೆ, ಅದು ನಿಮಗೆ ಟ್ರೈಪಾಡ್ ಅಂತ ಬರುತ್ತೆ ಸಿನಿ ಬರಲಿ. ಇದರಲ್ಲೂ ಆ್ಯಸ್ ಯೂಶ್ವಲ್ಲು 3 ಮೋಡ್ಸ್ ಇದೆ. ಸಿನಿ ಮೋಡ್, ನಾರ್ಮಲ್ ಆ್ಯಂಡ್ ಸ್ಪೋರ್ಟ್ಸ್ ಮೋಡ್ 3 ಮೋಡ್ ಇದೆ. ಆಮೇಲೆ ನಿಮಗೆ ಗಿಂಬಲ್ದು ಮತ್ತು ಕ್ಯಾಮ್ರಾದೆಲ್ಲ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದಿದೆ. ಆಮೇಲೆ ನಾರ್ಮಲ್ ನಿಮ್ಗೆ ಇಲ್ಲಿ ಜಾಯ್ಸ್ಟಿಕ್ತು, ಈ ಜಾಯ್ಸ್ಟಿಕ್ತು ಲೆಗ್ಸ್ ನಾರ್ಮಲ್ ಈ ಕಡೆ ನೋಡಿ ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದಾರೆ. ಇದನ್ನು ರಿಮೂವ್ ಮಾಡಿ ನಾವು ಫಿಟ್ ಮಾಡ್ಕೊಬೇಕು. ಆಮೇಲೆ ನಿಮಗಿಲ್ಲಿ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಇದೆ, ಅಂದರೆ ಕ್ಯಾಪ್ಚರು ಆಮೇಲೆ ಆಫ್ ಮಾಡೋದು. ನೆಕ್ಸ್ಟು ಇದನ್ನು ಈ ಥರ ಎಕ್ಸ್ಟೆಂಡ್ ಮಾಡಿದರೆ ನೋಡಿ, ಇಲ್ಲಿ ನಿಮಗೆ ಮೊಬೈಲ್ ಫಿಟ್ ಮಾಡ್ಕೊಬೇಕು. ಆಮೇಲೆ ಆ್ಯಸ್ ಯೂಶ್ವಲ್ ಕೇಬಲ್ಸ್ ಇದೆ, ಈ ಕೇಬಲ್ ರಿಮೂವ್ ಮಾಡಿ ಮೊಬೈಲ್ ಹಾಕ್ಬಿಟ್ಟು ಹಿಂಗೆ ಕನೆಕ್ಟ್ ಮಾಡಬೇಕು. ಸೊ ನಿಮ್ಮ ಮೊಬೈಲ್ ಪ್ರಕಾರ ಕೇಬಲ್ಸ್ ಕೂಡ ಇಲ್ಲಿದೆ ನೋಡಿ. ಇದು ಬಂದು ಲೈಟ್ನಿಂಗು, ಆಮೇಲೆ C ಟೈಪು, ಮೈಕ್ರೋ USB 3 ಥರನೂ ಕೊಟ್ಟಿದ್ದಾರೆ. ಸೊ ನಿಮ್ಮ ಮೊಬೈಲ್ ಯಾವ ಟೈಪ್ ಇದೆ ಆ ಟೈಪ ನೀವು ಇಲ್ಲಿಗೆ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದು ನಿಮಗೆ ಚಾರ್ಜರ್ ಕೊಟ್ಟಿದ್ದಾರೆ ನೋಡಿ, 3 in 1 ಚಾರ್ಜರು. ಸೊ ಅಟ್ ಎ ಟೈಮ್ 3 ಚಾರ್ಜರ್ನ ನಾವು ಚಾರ್ಜಿಂಗ್ ಮಾಡ್ಬೋದು. ಯಾವ ಥರ ಚಾರ್ಜಿಂಗ್ ಮಾಡೋದು ಅಂದರೆ ನಿಮಗೆ ನೋಡಿ, AC ಅಡಾಪ್ಟರ್ ಇದೆ, ಇದು ಚಾರ್ಜಿಂಗ್ ಅಡಾಪ್ಟರು. ಇದನ್ನು ನಾವು AC ಪಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ಹಾಕಿ, ಆಮೇಲೆ ಈ ಕಡೆ ನೋಡಿ ಸೊ 3 ಬ್ಯಾಟ್ರಿ. ಸೊ ಈ ಕಡೆ ಇದೆಯಲ್ಲ ಹಾರಿಜಾಂಟಲ್, ಸೊ ಇಲ್ಲಿ ನಮಗೆ ಇದ್ರದ್ದು ಈ ಥರ ಇನ್ಸರ್ಟ್ ಮಾಡಬೇಕು. ಮಾಡ್ಕೊಂಡು ಇಲ್ಲಿ ಬ್ಯಾಟ್ರಿ 1, ಬ್ಯಾಟ್ರಿ 2, ಬ್ಯಾಟ್ರಿ 3, ಸೊ 3 ಬ್ಯಾಟ್ರಿ ಹಾಕೊಬೋದು. ಒಂದು ಬ್ಯಾಟ್ರಿ ಹಾಕಿ ತೋರಿಸ್ತೀನಿ. ಸೊ ನೋಡಿ, ಬ್ಯಾಕ್ ಸೈಡಲ್ಲಿ ಒಂದು ಪ್ಲಗ್ ಇದೆ, ಇಲ್ಲೂ ಇದೆ. ಸೊ ಇಲ್ಲಿ ಅದನ್ನ ಕನೆಕ್ಟ್ ಮಾಡಬೇಕು. ಒಂದು ಪ್ರೆಸ್ ಮಾಡಿದ್ರೆ ಸಾಕು, ಅದು ಕನೆಕ್ಟ್ ಆಗುತ್ತೆ ನೋಡಿ, ಇದೇ ಥರನೇ ಕನೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೂ 2 ಬ್ಯಾಟ್ರಿ ಅಟ್ ಎ ಟೈಮ್ ಚಾರ್ಜ್ ಮಾಡ್ಬೋದು. ಅಟ್ ಎ ಟೈಮ್ ಅಂತ ಅಂದರೆ ಸೊ ಬ್ಯಾಟ್ರಿ 1ನ ಫಸ್ಟ್ ಪ್ರಿಫರೆನ್ಸ್ ಆಗಿ ಕಾಣುತ್ತೆ, ಅದು ಕಂಪ್ಲೀಟ್ 100% ಚಾರ್ಜ್ ಮಾಡೋ ತನಕ ಇವೆರಡು ಬ್ಯಾಟ್ರಿ ಚಾರ್ಜ್ ಆಗೋಲ್ಲ. ಸೊ ಒಂದು ಬ್ಯಾಟ್ರಿ ಚಾರ್ಜ್ ಆದಮೇಲೆ ಸೆಕೆಂಡ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಸೆಕೆಂಡ್ ಬ್ಯಾಟ್ರಿ ಚಾರ್ಜ್ ಆದಮೇಲೆ ಥರ್ಡ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಅದೇ ಥರ 1 by 1 ಚಾರ್ಜ್ ಆಗ್ತಾ ಬರುತ್ತೆ. ಸೊ 3 ಫುಲ್ ಆದಮೇಲೆ ನಿಮಗೆ ಆಟೋ ಕಟ್ ಆಫ್ ಆಗಿಬಿಡುತ್ತೆ. ಸಪೋಸ್ ನಿಮಗೆ ಬ್ಯಾಟ್ರಿ 1 ಫುಲ್ ಆಯ್ತಲ್ವ, ಬ್ಯಾಟ್ರಿ 2 ಚಾರ್ಜ್ ಮಾಡ್ತಿರುತ್ತೆ, ಬ್ಯಾಟ್ರಿ 1 ಕಟ್ ಆಫ್ ಆಗಿಬಿಡುತ್ತೆ. ಇದಕ್ಕೆ ಸುಮ್ಮನೆ ಪವರೆಲ್ಲ ಹೋಗೋಲ್ಲ, ಸೊ ಅಲ್ಲೇ ಆಟೋ ಕಟ್ ಆಫ್ ಆಗಿಬಿಡುತ್ತೆ. ಇದು 100% ಆದಮೇಲೆ ಅದೇ ಥರನೇ 3 ಬ್ಯಾಟ್ರಿನ ಅದೇ ಥರ ಕಂಪ್ಲೀಟ್ 3 ಬ್ಯಾಟ್ರಿನ ಚಾರ್ಜ್ ಆದರೆ ಕಂಪ್ಲೀಟ್ ಯೂನಿಟೇ ಕಟ್ ಆಫ್ ಆಗುತ್ತೆ. ಸೊ ನಿಮಗೆ ಯಾವ ರಿಸ್ಕ್ ಏನೂ ಇರೋಲ್ಲ. ನಾನು ಇನ್ ಬಿಟ್ವೀನಲ್ಲಿ ನಾನು ಎಲ್ಲೂ ಶೂಟ್ ಮಾಡಲ್ಲ, ರಿಟರ್ನ್ ಬರ್ತಿರ್ತೀನಲ್ವ, ಅವಾಗ ಒಂದು ಬ್ಯಾಟ್ರಿ ಸುಮ್ಮನೆ ಚಾರ್ಜ್ ಇರುತ್ತೆ ನೋಡಿ. ಈ ಬ್ಯಾಟ್ರಿ ಚಾರ್ಜ್ ಇದೆ ಬಟ್ ನಾನು ಯೂಸ್ ಮಾಡಲ್ಲ, ಅವಾಗ ನಾನೇನು ಮಾಡ್ಬೋದು, ಎಮರ್ಜೆನ್ಸಿ ಪರ್ಪಸ್ ಥರ ಇದಕ್ಕೊಂದು ಕನ್ವರ್ಟರ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಫಿಟ್ ಮಾಡಿ ಇಲ್ಲಿ ನಿಮಗೆ ಕೇಬಲ್ ಕೊಟ್ಟಿದ್ದಾರೆ, USB ಕೇಬಲ್ ಹಾಕ್ಬೋದು, ಹಾಕ್ಬಿಟ್ಟು ನಮ್ಮ ಮೊಬೈಲಿಗೆ ಚಾರ್ಜ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, ಇದು ಪವರ್ ಬ್ಯಾಂಕ್ ಥರ ಕನ್ವರ್ಟ್ ಆಗುತ್ತೆ ಬ್ಯಾಟ್ರಿನ. ಸೊ ಅದೇ ಥರನೂ ಯೂಸ್ ಮಾಡ್ಬೋದು. ಸುಮ್ಮನೆ ಯಾಕೆ, ಒಂದು ಬ್ಯಾಟ್ರಿ ಕೆಪಾಸಿಟಿ ಬಂದು ನಿಮಗೆ 3750 mAh ಬ್ಯಾಟ್ರಿ ಕೆಪಾಸಿಟಿ ಒಂದು ಬ್ಯಾಟ್ರಿ. ಸೊ 3 ಬ್ಯಾಟ್ರಿ ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು 10,000 ಅಬೌಟ್ 10,000 ಮೇಲೆ ಬರುತ್ತೆ ಕೆಪಾಸಿಟಿ. ಆಮೇಲೆ ಈ ಬ್ಯಾಟ್ರಿ ಲೈಫ್ ಬಂದು ನಿಮಗೆ 31 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಅದು ಎಷ್ಟು ಕೆಪಾಸಿಟಿ ಬರುತ್ತೆ ಅಂತ, ಅದು ಡಿಪೆಂಡ್ಸ್ ಅಪಾನ್ ನೀವು ಕ್ಯಾಪ್ಚರ್ ಮಾಡೋ ರೆಸಲ್ಯೂಷನ್ ಮೇಲೆ, ಫೀಚರ್ಸ್ ಮೇಲೆ, ಯಾವ್ಯಾವ ಥರ ಮಾಡ್ತೀರೋ ಅದ್ರ ಮೇಲೆ ಬ್ಯಾಟ್ರಿ ನಿಮಗೆ ರೆಡ್ಯೂಸ್ ಆಗ್ತಾ ಬರುತ್ತೆ.
ಒಂದೇ ಸ್ಪೀಡಲ್ಲಿ ಕಾನ್ಸ್ಟೆಂಟಾಗಿ ನೀವು ಶೂಟ್ ಮಾಡ್ತೀರಾ, ಸಪೋಸ್ ನೀವು ಒಂದು 2.7K ಆಮೇಲೆ ಸಿನಿ ಮೋಡಲ್ಲಿ ನೀವು ಕ್ಯಾಪ್ಚರ್ ಮಾಡ್ತೀರಾ ಅಂದರೆ ನನ್ನ ಪ್ರಕಾರ 25 ಮಿನಿಟ್ಸ್ ಪ್ಲಸ್ ಬಂದೇ ಬರುತ್ತೆ ಬ್ಯಾಟ್ರಿ. ಈಗ ಮೇಯ್ನು ನೋಡಿ, ಈ ಡ್ರೋನ್ಗೆ ನಾವು ಪ್ರೊಪೆಲರ್ಸ್ನ ಇನ್ಸ್ಟಾಲ್ ಮಾಡಬೇಕು. ಸೊ ಈ ಪ್ರೊಪೆಲರ್ಸ್ನ ನಮಗೆ ಆರ್ನ್ಗೆಲ್ಲ ಮೋಟ್ರಿಗೆಲ್ಲ ನಾವು ಇನ್ಸ್ಟಾಲ್ ಮಾಡಬೇಕು. ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂದರೆ ನೋಡಿ, ಇಲ್ಲಿ ಆರೆಂಜ್ ಕಲರ್ ಮೋಟ್ರ್ ಮೇಲೆ ಒಂದು ಆರೆಂಜ್ ಕಲರ್ ಇದೆ, ಹಾಫ್ ಸರ್ಕಲ್ಲು. ಸೊ ಇಲ್ಲಿ ಯಾವ ಕಲರ್ ಇಲ್ಲ ಅಂದರೆ ಬ್ಲ್ಯಾಕ್ ಕಲರ್ ಇದೆ. ಈ ಕಡೆ ಫುಲ್ಲು ಡಯಾಗ್ನಲ್ ಆರೆಂಜು, ಈ ಕಡೆ ಡಯಾಗ್ನಲ್ಲು ಬ್ಲ್ಯಾಕು. ಸೊ ಅದೇ ಥರನೇ ಇಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಇದೆ, ಇಲ್ಲಿ ನೋಡಿ ಒಂದು ಆರೆಂಜ್ ಸರ್ಕಲ್ ಇದೆ. ಸೊ ಅದೇ ಥರನೇ ಒಂದು ಬ್ಲ್ಯಾಕು ಒಂದು ಆರೆಂಜ್ ಇದೆ. ಇದೇ ಥರನೇ ಇಲ್ಲೂ ಅಷ್ಟೇ, ಬ್ಲ್ಯಾಕಿಗೆ ಬ್ಲ್ಯಾಕು, ಆರೆಂಜಿಗೆ ಆರೆಂಜು. ಅದೇ ಥರನೇ ನಾವು ಫಿಟ್ ಮಾಡಬೇಕು. ಫಿಟ್ ಮಾಡೋದಂತ ಈ ಥರ ಓಪನ್ ಮಾಡ್ಕೊಂಡು, ನಾನು ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಸೊ ಈ ಕಡೆ ಆರೆಂಜ್ ಇದೆ. ಇಲ್ಲಿ ನಿಮಗೆ ಒಂದು ಗ್ಯಾಪ್ ಇದೆ, ಆ ಗ್ಯಾಪಲ್ಲಿ ಈ ಪಿನ್ ಇದೆಯಲ್ಲ, ಇದನ್ನು ಅಲ್ಲಿಗೆ ನಾವು ಇನ್ಸರ್ಟ್ ಮಾಡಿ, ಸ್ಪ್ರಿಂಗ್ ಇದೆ, ಜಸ್ಟ್ ಒಂದು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ರೈಟಿಗೆ ಹಿಂಗೆ ತಿರುಗಿಸಿದ್ರೆ ಸೊ ನೋಡಿ ಅದು ಫಿಟ್ ಆಯಿತು. ಸೊ ನಿಮಗೆ ಕ್ಲಾಕ್ ವೈಸಲ್ಲಿ ಮಾಡಿದರೆ ಲಾಕ್ ಆಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದರೆ ಓಪನ್ ಆಗುತ್ತೆ. ಇವಾಗ ನೋಡಿ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ, ಇದು ಅದೇ ಥರನೇ ಪ್ರೆಸ್, ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಲೆಫ್ಟ್ ಸೈಡ್. ಆರೆಂಜ್ ಕಲರೆಲ್ಲ ಕ್ಲಾಕ್ ವೈಸಲ್ಲಿ ರೊಟೇಟ್ ಮಾಡಿದರೆ ಲಾಕ್ ಆಗುತ್ತೆ, ಬ್ಲ್ಯಾಕೆಲ್ಲ ಆ್ಯಂಟಿ ಕ್ಲಾಕ್ ವೈಸಲ್ಲಿ ರೊಟೇಟ್ ಮಾಡಿದ್ರೆ ಲಾಕ್ ಆಗುತ್ತೆ. ಸೊ ಅದೇ ಥರನೇ ರಿಮೂವ್ ಮಾಡಬೇಕು ಅಂದರೆ ಕ್ಲಾಕ್ ವೈಸ್ ಇರೋದು ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು, ಆ್ಯಂಟಿ ಕ್ಲಾಕ್ ವೈಸ್ ಇರೋದು ಕ್ಲಾಕ್ ವೈಸ್ ಮಾಡಬೇಕು, ಆವಾಗ ರಿಮೂವ್ ಮಾಡ್ಬೋದು. ಸೊ ನೋಡಿ ಇಷ್ಟು, ಇವಾಗ ನಮ್ಮ ಡ್ರೋನ್ ರೆಡಿಯಾಗಿದೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಕಂಪ್ಲೀಟ್ ಇಷ್ಟು ನನ್ನ ಡ್ರೋನ್ ಅನ್ಬಾಕ್ಸಿಂಗು. ಸೊ ಇದೆಲ್ಲ ಜಾಸ್ತಿ ಟೆಕ್ನಿಕಲಾಗೆಲ್ಲ ಇವಾಗಲೇ ಹೇಳೋಕ್ಕಾಗಲ್ಲ. ಇದರಲ್ಲಿ ಏನು ಬಂದಿದೆ ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಇದರದ್ದು ಕ್ಯಾಮ್ರಾ ಕ್ವಾಲಿಟಿ ಮತ್ತು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸು ಇದೆಲ್ಲ ಇಲ್ಲಿ ಮಾಡೋಕ್ಕಾಗಲ್ಲ. ಸೊ ನಾನು ಅದೇನೇ ಇದ್ದರೂ ಔಟ್ಸೈಡ್ ಮಾಡಬೇಕು. A few moments later. ಹಲೋ ಫ್ರೆಂಡ್ಸ್, ಸೊ ನಿನ್ನೆ ನೀವು ನಮ್ಮ ಡ್ರೋನ್ದು ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ದೀರಾ. ಸೊ ಇವಾಗ ನಾವು ಒಂದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಲೊಕೇಶನಿಗೆ ಬಂದಿದ್ದೀವಿ. ನೋಡ್ತಿರೋದು ಬ್ಯಾಕ್ಗ್ರೌಂಡ್ ಫುಲ್ಲು ಒಂದು ಲೇಕ್ ಇದೆ, ತುಮಕೂರು ಹತ್ರ ಬಂದಿದ್ದೀವಿ. ಸೊ ಇಲ್ಲಿಂದ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನೆನ್ನೆ ಇದ್ರದ್ದೇ ಅನ್ಬಾಕ್ಸ್ ಮಾಡಿರೋದು. ಇದು DJI Air 2S ಅಂತ. ಮತ್ತು ಇಲ್ಲಿ ನೋಡಿ, ಇದು 3 ಆಕ್ಸೆಲ್ ಗಿಂಬಲ್ಲು. ಸೊ 20 ಮೆಗಾ ಪಿಕ್ಸೆಲ್ 1 ಇಂಚ್ ಸೆನ್ಸರು, ಸೀಮಾ ಸೆನ್ಸರು. ಸೊ ಒಂದು ಸತಿ ಡ್ರೋನ್ ಆನ್ ಮಾಡೋಣ ಬನ್ನಿ. ಸೊ ಒಂದು ಶಾರ್ಟ್ ಪ್ರೆಸ್ಸು, ಒಂದು ಲಾಂಗ್ ಪ್ರೆಸ್ಸು ನೋಡಿ. ನೋಡಿ ಇವಾಗ ಗಿಂಬಲ್ ಕ್ಯಾಲಿಬ್ರೇಷನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಲೈಟಿಂಗ್ಸ್ ಇದೆಯಲ್ಲ, ಇಲ್ಲಿ ಗ್ರೀನ್ ಕಲರ್ ಬರಬೇಕು 4 ಸೈಡನ್ನು, ಆವಾಗ ರೆಡಿ ಟು ಟೇಕ್ ಆಫ್ ಅಂತ. ಇಲ್ಲಿ ನೋಡಿ ಬ್ಯಾಕ್ ಸೈಡು 2 ಲೈಟು ಇನ್ನೂ ಬ್ಲಿಂಕ್ ಆಗ್ತಿದೆ. ಸೊ ಅದಿನ್ನೂ ಇಂಟರ್ನಲ್ ಕ್ಯಾಲಿಬ್ರೇಷನ್ ನಡೀತಿದೆ. ಸೊ ಇವಾಗ ಒಂದು 30 ಸೆಕೆಂಡ್ ಅಷ್ಟರಲ್ಲೆಲ್ಲ ಕ್ಯಾಲಿಬ್ರೇಷನ್ ಆಗುತ್ತೆ. ಇಷ್ಟೇ, ಇದು ಒಂದು ಶಾರ್ಟ್ ಪ್ರೆಸ್, ಒಂದು ಲಾಂಗ್ ಪ್ರೆಸ್ಸು. ಸೊ ನಮ್ಮದು C-ಟೈಪ್ ಕೇಬಲಿಂದ ಮೊಬೈಲಿಗೆ ಕನೆಕ್ಟ್ ಮಾಡಿದ್ದೀವಿ. ನೀವು DJI ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಬೇಕು. ನೋಡಿ ಇಲ್ಲಿ ತೋರಿಸುತ್ತೆ. ಓಕೆ ಪ್ರೆಸ್ ಮಾಡಿದರೆ ನೋಡಿ ರೆಡಿಯಾಗಿದೆ. ಸೊ ಇಲ್ಲಿ ನಿಮಗೆ ಸ್ಯಾಟಲೈಟ್ ಎಲ್ಲ ಕನೆಕ್ಟ್ ಆಗಬೇಕು. ಇವಾಗ ನಾನು ಸಿನಿ ಮೋಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಲಾಂಚ್ ಮಾಡೋಣ. ಇನ್ 3, 2, 1. ಓಕೆ, ಓಕೆ ಇವಾಗ ಟೇಕ್ ಆಫ್ ಆಗಿದೆ. ಸೊ ಒಂದು ಬ್ಯೂಟಿಫುಲ್ ಲೊಕೇಶನ್ದು ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ.
ನಮ್ಮ ಡ್ರೋನು ಹೈಟ್ ಬಂದು 100 ಮೀಟ್ರ್ ಇದೆ, ಡಿಸ್ಟೆನ್ಸ್ ಬಂದು ಒಂದು 120 ಮೀಟ್ರ್ ಇದೆ. ಸೊ ನೋಡಿ ನಾನು ಟಚ್ ಮಾಡ್ತೀನಿ. ಸೊ ಹೆಂಗೆ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡೋಣ. ನೋಡಿ ಆಟೋಮೆಟಿಕ್ ಬರ್ತಿದೆ. ಓ ಅಲ್ಲೋಡ ಅಲ್ಲೇ ಬಂತು, ಕೆಳಗಡೆ ಇಳಿತು ಹಂಗೆ. ಏನು ಮಾಡಿದ್ ನೀನು ಇವಾಗ? RTH. ಸೊ ನೋಡಿ ಡ್ರೋನ್ ಈಗ ನಮ್ಮ ಹತ್ರನೇ ಬಂದಿದೆ. ಎಲ್ಲಿ ರಿಮೋಟ್ ಪೊಸಿಷನ್ ಇರುತ್ತೆ ಅಲ್ಲೇ ಬರುತ್ತೆ. ನೋಡಿ ಈಗ ನಾನೇನು ವರ್ಕೇ ಮಾಡ್ತಿಲ್ಲ, ನೋಡಿ ಲ್ಯಾಂಡಿಂಗ್ ಆಗ್ತಿದೆ ನೋಡಿ. ನೋಡಿ ಅದು ಸೆನ್ಸ್ ಮಾಡ್ಕೊಂಡು ಹಿಡಿಯುತ್ತದೆ. ನಾನು ಹೆಂಗೆ ಪೊಸಿಷನ್ ಇರುತ್ತೆ ಅದೇ ಪೊಸಿಷನ್ಗೆ ಬರುತ್ತದೆ. ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ದು? ಇಲ್ಲೇ ತಾನೆ ನನ್ನ ಹತ್ರನೇ. ಅಲ್ಲೇ ನಿನ್ನ ಹತ್ರನೇ ಬರ್ತಾಯ್ತು ನೋಡೋದು, ಟರ್ನಿಂಗ್ ಹೊರಗಡೆ ಬರ್ತಾಯ್ತು ನೋಡೋದು. ಸ್ವಲ್ಪ ದೂರ ಆ ಕಡೆ ಓಡೋಗು. ಇಲ್ಲಿ ತಾನೇ ಸ್ಟಾರ್ಟ್ ಮಾಡಿದ್ದು, ಅಲ್ಲಿಗೆ ಬರುತ್ತದು. ಕೆಳಗಡೆ ಇಳಿಯುತ್ತೆ ಹಂಗೆ ಇಳಿಯುತ್ತೆ. ಇಲ್ಲಿಗೆ ಬಂದೆ ನೋಡಿ. ನೋಡಿ ಇವಾಗ ತೋರಿಸು, ಇವಾಗ ತೋರಿಸು, ಡ್ರೋನ್ ತೋರಿಸು. ನೋಡಿ ಆಟೋಮೆಟಿಕ್ಕಾಗಿ ಬರ್ತಿದೆ ನೋಡಿ. ನಾನು ಇಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ದು. ಸೊ ಫ್ರೆಂಡ್ಸ್, ಇವಾಗ ಇಷ್ಟು ನೋಡಿದ್ರಲ್ಲ ಇದರ ಫೀಚರ್ಸ್ ಎಲ್ಲ, ಜಸ್ಟ್ ಒಂದು ಅನ್ಬಾಕ್ಸ್ ಮಾಡಿ ಒಂದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಇದ್ರದ್ದು ಇನ್ನೂ ಡೀಟೇಲ್ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಸೊ ಅದನ್ನು ನಾನು ಮುಂದೆ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಸೊ ಅಂಟಿಲ್ ಸ್ಟೇ ಟ್ಯೂನ್, ಬೈ ಬಾಯ್.